ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಗನ್ ಪೌಡ್ರ್ ಅಂತ ಹೇಳ್ತಾರೆ, ನಮ್ಮ ಕಡೆಗೆ ಪೌಡ್ರ್ ಚಟ್ನಿ ಅಂತಲೂ ಹೇಳ್ತಾರೆ. ಇದು ಮಸಾಲ ದೋಸೆ ಮತ್ತು ತಟ್ಟೆ ಇಡ್ಲಿಗೆ ಯೂಸ್ ಮಾಡೋ ಚಟ್ನಿ ಸೂಪರಾಗಿರುತ್ತೆ. ನೀವು ಇದನ್ನು ಮಾಡಿಬಿಟ್ಟು ಮಸಾಲೆ ದೋಸೆಗೆ ಈ ಥರ ದೋಸೆ ಮೇಲೆ ಹಾಕಿ ಸ್ಪ್ರೆಡ್ ಮಾಡಿದರೆ ದೋಸೆಗೊಂದು ಒಳ್ಳೆ ಕಲರ್ ಮತ್ತು ಟೆಕ್ಸ್ಚರ್ ಎರಡೂ ಸಿಗುತ್ತೆ. ಅದು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಮಾಡಿಟ್ಟು ಒಂದು 6 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸರಳವಾಗಿರೋ ಮೆಥಡಲ್ಲಿ ಮಾಡಿರೋದು ಇವತ್ತು. ಒಂದೇ ಇದರಲ್ಲಿ ಅಂದರೆ ಒಂದೇ ಸೈಜಿಂದು ಮೆಜರಿಂಗು. ನಾನು ಬೇರೆ ಬೇರೆ ಥರ ಅಂತ ಇರೋದಿಲ್ಲ. ಯಾವ್ದು ಕಪ್ ತೊಗೊಳ್ತಿರೋ ಅಥವಾ ಯಾವ ಬಟ್ಲ ತೊಗೊಳ್ತಿರೋ, ಗ್ಲಾಸ್ ತೊಗೊಳ್ತಿರೋ ಅದನ್ನೇ ನೀವು ಎಲ್ಲ ಮೆಜರ್ಮೆಂಟಿಗೆ ಉಪಯೋಗಿಸಿದ್ರೆ ಆಯಿತು. ತುಂಬ ಸರಳವಾಗಿ ಮಾಡಿ ಒಂದು 6 ತಿಂಗಳ ಸ್ಟೋರ್ ಮಾಡಿ ಇಟ್ಕೋಬೋದು. ಇದಕ್ಕೆ ನಾವು ಅನ್ನಕ್ಕೆ ಮತ್ತು ಚಪಾತಿಗೂ ತುಪ್ಪದ ಜೊತೆ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ತಟ್ಟೆ ಇಡ್ಲಿ ಮೇಲೆ ತುಪ್ಪ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಸೂಪರಾಗಿರುತ್ತೆ. ಚಟ್ನಿನೇ ಬೇಕಾಗೋದಿಲ್ಲ. ನೋಡಿ, ಮಸಾಲೆ ದೋಸೆನೂ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆ ಟೆಕ್ಸ್ಚರ್ ಕಲರ್ನೂ ಇದು ಕೊಡುತ್ತೆ. ಈ ಥರ ನಾವು ಇದನ್ನು ಯೂಸ್ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಗ್ಲಾಸ್, ನೋಡ್ತಾ ಇದ್ದೀರಲ್ಲ ಗ್ಲಾಸ್ಗಳು ತುಂಬ ಚಿಕ್ಕ ಟೀ ಗ್ಲಾಸ್ ಇರುತ್ತಲ್ಲ ಆ ಥರದ ಗ್ಲಾಸ್ಲೇ 1 ಗ್ಲಾಸಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಅರ್ಧದಷ್ಟು, 4-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಅರ್ಧದಷ್ಟು ಬೆಂದಾದಮೇಲೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಮತ್ತು ಅರ್ಧ ಗ್ಲಾಸ್ ಎಳ್ಳು ಹಾಕ್ಕೊಂಡಿದ್ದೀನಿ. ಒಳ್ಳೆ ಟೇಸ್ಟ್ ಬರುತ್ತೆ ಎಳ್ಳಿಗೆ. ಉದ್ದಿನಬೇಳೆ ಎಳ್ಳನ್ನು ಅರ್ಧ ಕಡಲೆಬೇಳೆ ಹುರಿದಾದ್ಮೇಲೆ ಹಾಕ್ಕೊಂಡ್ರೆ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಇವಾಗ ಆ್ಯಕ್ಚುಲಿ ಕಡಲೆಬೇಳೆಗೆ ಸ್ವಲ್ಪ ಜಾಸ್ತಿ ಫ್ಲೇಮ್ ಬೇಕಾಗೋದ್ರಿಂದ ಮುಂಚೆ ಅದನ್ನು ಹುರ್ಕೊಂಡಿರೋದು ಅರ್ಧದಷ್ಟು. ಆ್ಯಂಡ್ ಉಳಿದಿರೋವೆಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಈಗ ಹುರ್ಕೊಂಡು ನಾನು ಬೇರೆ ಪಾತ್ರೆಗೆ ತಕ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಈಗ ಶೇಂಗಾ ಹುರ್ಕೊಳ್ಳೋಣ. ಅದೇ ಕಪ್ಪಿಂದ 1 ಕಪ್ ಶೇಂಗಾ ತೊಗೊಂಡಿರೋದು. ಇದನ್ನು ಅಷ್ಟೇ ಚೆನ್ನಾಗಿ ಡೀಪ್ ರೋಸ್ಟ್ ಮಾಡಬೇಕು. ನಾವು ನಾರ್ಮಲಿ ಶೇಂಗಾ ಪೌಡ್ರ್ ಮಾಡೋಕ್ಕೆ ಅದಕ್ಕೆ ಮಾಡ್ತೀವಲ್ಲ ಹಾಗೆ ಈ ಥರ ಕಪ್ ಕಲೆ ಬರೋವರೆಗೂ ಚೆನ್ನಾಗಿ ಇದನ್ನು ನಾವು ರೋಸ್ಟ್ ಮಾಡಬೇಕು. ಇದಕ್ಕೆ ಒಣ ಕೊಬ್ಬರಿ ನಾನು ಚಿಪ್ಸ್ ಥರ ಮಾಡ್ಕೊಂಡಿರೋದು ಅದು 1 ಕಪ್ಪು, ಕರಿಬೇವು ಅರ್ಧ ಕಪ್ಪು. ಆದಷ್ಟು ಕರಿಬೇವು ಒಣದು ತಗೊಳ್ಳಿ, ಸೊ ದ್ಯಾಟ್ ಬೇಗ ಆಗುತ್ತೆ. ಇಲ್ಲಾಂದರೆ ಅದು ಒಣಗೋವರೆಗೂ ಹುರಿಬೇಕಾಗುತ್ತೆ. ಅದಕ್ಕೆ ಒಣಗಿಸಿದ್ದು ಒಂದು ಬಿಸಿಲಲ್ಲಿ 1 ಅವರ್ ಇಟ್ಟು ಒಣಗಿಸಿರೋ ಕರಿಬೇವನ್ನ ತೊಗೊಂಡಿದ್ದೀನಿ. ಮತ್ತು 1 ಚಮಚೆಯಷ್ಟು ಹಬೀಜ, 1 ಚಮಚೆಯಷ್ಟು ಜೀರಿಗೆ. ಒಂದು ಮಸಾಲೆ ದೋಸೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. 1 ಚಮಚೆಯಷ್ಟು ಹಾಕಿಬಿಟ್ಟು ಈಗ ಫ್ಲೇಮ್ ಆಫ್ ಮಾಡಿ 2-3 ನಿಮಿಷ ಹುರ್ಕೊಂಡಿದ್ದು. ಈಗ ಮುಂಚೆ ಬೇಳೆ ಮಿಕ್ಸನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬೇಳೆ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ, ಎಣ್ಣೆ ಪದಾರ್ಥ ಶೇಂಗಾ ಕೊಬ್ಬರಿ ಹಾಕಿಬಿಟ್ರೆ ಬೇಗ ಆಗೋದಿಲ್ಲ ಅಂತ ಮುಂಚೆ ಬೇಳೆ ಹಾಕ್ಕೊಳ್ಳೋಣ. ಬೇಳೆ ಚೆನ್ನಾಗಿ ತುಂಬ ಫೈನ್ ಪೌಡ್ರ್ ಬೇಕಾಗಿಲ್ಲ, ತರಿಯಾಗಿ ಈ ಥರ ಪೌಡ್ರ್ ಆಗಿಂದ ಅದನ್ನು ಮತ್ತೆ ಅದೇ ಬೌಲ್ಗೆ ವಾಪಸ್ ತಕ್ಕೊಳ್ಳೋಣ. ಈಗ ನಾವು ಶೇಂಗಾದ್ದು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಶೇಂಗಾ ಕೊಬ್ಬರಿ ಕರಿಬೇವು ಅದನ್ನು ಹಾಕಿಬಿಟ್ಟು ಅದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಅರ್ಧ ನಿಂಬೆ ಗಾತ್ರಷ್ಟು ಅಷ್ಟೇ ಬೆಲ್ಲ ಹಾಕಿದಷ್ಟೇ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಮತ್ತು ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪಷ್ಟು. ಯಾವುದು ಎಲ್ಲದೂ ಅರ್ಧ ಗ್ಲಾಸು ನಾನು ಮೆಜರಿಂಗಿಗೆ ಸೇಮೇ ತೊಗೊಂಡಿರೋದು. ಅದನ್ನು ಒಂದು ಸರಿ ಮಿಕ್ಸಿಗೆ ಹಾಕಿಕೊಂಡು ನಾವು ಮಾಡಿಟ್ಕೊಂಡಿರೋ ಬೇಳೆ ಪೌಡ್ರು ಮತ್ತು ಉಪ್ಪು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿರೋದು. ನೋಡಿ, ಈಗ ನಮ್ಮದು ಪೋಡಿ ಅಂತ ಹೇಳ್ತಾರೆ ಅಥವಾ ಗನ್ ಪೌಡ್ರ್ ಅಂತ ಏನು ಹೇಳ್ತಾರಲ್ಲ ಅದು ರೆಡಿ. ನಾವು ಚಟ್ನಿ ಪುಡಿನೂ ಅಂತ ಹೇಳ್ತೀವಿ. ಚಟ್ನಿ ಪುಡಿಗೆ ಇಷ್ಟೊಂದು ಹಬೀಜ ಜೀರಿಗೆ ಎಲ್ಲ ಹಾಕಿರಲ್ಲ. ಸೊ ಇದು ಮಸಾಲೆ ದೋಸೆಗೆ ಸ್ಪೆಷಲಾಗಿ ಮಾಡಿರೋ ಪುಡಿ ಅದು. ಈಗ ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಎಣ್ಣೆ ಕಾಸಿಬಿಟ್ಟು ಅದಕ್ಕೆ ಅರ್ಧ ಚಮಚೆಯಷ್ಟು ಹಿಂಗೆ ಹಾಕಿದ್ದೀನಿ. ಸ್ವಲ್ಪ ಇದು ತಣ್ಣಗಾದಮೇಲೆ ಚಟ್ನಿ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ನಾವು, ಈ ಪುಡಿ ಜೊತೆಗೆ ಅದನ್ನು ಎಣ್ಣೆನ ಚೆನ್ನಾಗಿ ಕಲಸೋಣ. ಇದು ಒಂದು ಕಲರ್ ಬರುತ್ತೆ. ಒಂದು ಒಳ್ಳೆ ಇಂಗು ಮತ್ತು ಎಣ್ಣೆ ಮಿಕ್ಸ್ ಆದರೆ ಅದರದ್ದು ರುಚಿ ಘಮ ಬೇರೆನೇ ಇರುತ್ತೆ. ನೀವು ಬರೀ ಅನ್ನದ ಜೊತೆಗೆ ಇದನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಡಿ, ಅದು ಸೂಪರಾಗಿರುತ್ತೆ. ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.